ಇಲ್ಲಿ ಪಾಪ ಭಾಳ ಜನ ಕೇಳ್ತಾ ಇದ್ರು, ಏನು ಮಾಡವ್ರೆ ಕುಮಾರಣ್ಣ, ಏನು ಮಾಡವ್ರೆ ಕೇಂದ್ರ ಸಚಿವರಾದ್ಮೇಲೆ ಅಂತ. ಕುಮಾರಣ್ಣ ಕೇಂದ್ರ ಸಚಿವರಾದ್ಮೇಲೆ ಏನು ಮಾಡವ್ರೆ ಅಂತ ಮಂಜಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಅಡಿಕೆ ಬೆಳೆಗಾರರ ಕತೆ ಏನಾಗಿತ್ತು? ಮೈಸೂರಿನಲ್ಲಿ ತಂಬಾಕು ಬೆಳೆಗಾರರು ತಂಬಾಕು ಬೆಳೀತಾರೆ. ಭಾಳ ಕಮ್ಮಿ ತಾಲೂಕುಗಳಲ್ಲಿ ರಾಜ್ಯದಲ್ಲಿ ತಂಬಾಕು ಬೆಳೆಗಾರರು ಇರ್ತಕ್ಕಂಥದ್ದು. ಅದರಲ್ಲಿ ಮೈಸೂರಿನಲ್ಲಿ 4 ತಾಲೂಕು, ಹಾಸನದಲ್ಲಿ 1 ತಾಲೂಕು ಅರ್ಕಲ್ಗೂಡು. ಒಂದು ನಿಯೋಗ ನನ್ನ ಹತ್ರ ಬಂದಿತ್ತು. ಇಲ್ಲೇ ಬಿಡದಿ ತೋಟದ ಮನೆಯಲ್ಲಿ ತಂಬಾಕು ಬೆಳೆಗಾರರು ನಾವು ಬೆಳೆದಿದ್ದೀವಿ, ನಾವು ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಖರೀದಿ ಆಗ್ತಾ ಇಲ್ಲ, ನಾವೆಲ್ಲ ಬೀದಿಗೆ ಚೆಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ, ನಿಗದಿತ ಬೆಲೆ ನಮಗೆ ಸಿಗ್ತಾ ಇಲ್ಲ, ಯಾವುದಾದ್ರೂ ರೀತಿಯಲ್ಲಿ ಕುಮಾರಣ್ಣ ಅವ್ರು ಕೇಂದ್ರ ಸಚಿವರಿದ್ದಾರೆ, ದಯವಿಟ್ಟು ರೈತರನ್ನ ಬೀದಿ ಪಾಲಾಗಕ್ಕೆ ಬಿಡಬೇಡಿ ಅಂತಕ್ಕಂಥ ವಿಷಯವನ್ನು ಮುಟ್ಟಿಸಿದಾಗ ಅವ್ರನ್ನ ಡೆಲ್ಲಿಗೆ ಕರ್ಕೊಂಡು ಹೋದೆ. ಕುಮಾರಣ್ಣ ಅವರಿದ್ದರು ಉದ್ಯೋಗ ಭವನದಲ್ಲಿ. ನಮ್ಮ ಪುಣ್ಯಕ್ಕವತ್ತು ಕಾಮರ್ಸ್ ಮಂತ್ರಿಗಳು ಪಿಯೂಷ್ ಗೋಯಲ್ ಜಿ ಅವರು, ಭಾಳ ಹಿರಿಯ ಸಚಿವರು ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಅವರಿದ್ದರು. ಅವ್ರ ಜೊತೆ ಕೂತಿ ಸಾಕಷ್ಟು ಕಾಲ ಕೂತ್ಕೊಂಡು ಚರ್ಚೆ ಮಾಡಿ ಸಂಪೂರ್ಣವಾಗಿ ತಂಬಾಕು ಬೆಳೆಗಾರರು ಬೆಳೆದಂಥ ಎಲ್ಲ ತಂಬಾಕುವಿನ ಪ್ರೊಡಕ್ಷನ್ನ ಸಂಪೂರ್ಣವಾಗಿ ಖರೀದಿ ಮಾಡಿಸ್ತಕ್ಕಂಥದ್ದಕ್ಕೆ ಕುಮಾರಣ್ಣವರು ಮುಂದಾದರು. ಆಗ ಆ ನಿಯೋಗದಲ್ಲಿ ಬಂದಂಥ ಕೆಲವೊಂದಷ್ಟು ರೈತಾಪಿ ವರ್ಗದ ವಿದ್ಯಾವಂತರು, ಕೆಲವೊಂದಷ್ಟು ಲಾಯರ್ಗಳು ಬಂದಿದ್ದರು, ಅಡ್ವೊಕೇಟ್ರು. ಅವರೊಂದು ಮಾತು ಹೇಳಿದ್ರು, ನಮ್ಮ ಜೀವನದಲ್ಲಿ ನಾವು ಡೆಲ್ಲಿಗೆ ಭಾಳ ಸಲ ಬಂದಿದ್ದೀವಿ, ಭಾಳ ಸಲ ಈ ರೀತಿ ತಂಬಾಕು ಬೆಳೆಗಾರರು ಪ್ರತಿ ವರ್ಷವೂ ಬೆಳೆದಂಥ ಬೆಳೆ ಇದೇ ಪರಿಸ್ಥಿತಿಗಳಿದೆ, ನಾವು ಸೇಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಪ್ರೊಡಕ್ಷನ್ನ. ಆದರೆ ಯಾವತ್ತೂ ಕೂಡ ನಮಗೆ ಈ ಮಟ್ಟದ ಗೌರವ ಸಿಕ್ಕಿರಲಿಲ್ಲ. ಮೊದಲನೇ ಬಾರಿ ನಮ್ಮ ಜೀವನದಲ್ಲಿ ಒಬ್ಬರು ಕಾಮರ್ಸ್ ಮಂತ್ರಿಗಳು ಎದುರುಗಡೆ ಕೂರಿಸಿ ಅರ್ಧ ಗಂಟೆ ಸುದೀರ್ಘವಾಗಿ ನಮ್ಮ ನೋವನ್ನು ದುಃಖವನ್ನು ಹೇಳ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಸಿಕ್ಕಿದ್ದು ಸನ್ಮಾನ್ಯ ಕುಮಾರಣ್ಣ ಅವರಿಂದ ಅಂತಕ್ಕಂಥದ್ದನ್ನು ರೈತಾಪಿ ವರ್ಗ ನೆನೆಸ್ಕೊಳ್ತಾ ಇದ್ರು. ಇತ್ತೀಚೆಗೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲೆಲ್ಲ ನಮ್ಮ ಶಾಸಕ ಮಿತ್ರರು ಕೂಡ ಬೀದಿಲಿ ಇಳಿದು ಹೋರಾಟ ಮಾಡಿದರು. ಮಾವು ಬೆಳೆಗಾರರು ಬೆಳೆದಿರ್ತಕ್ಕಂಥ ಮಾವೆಲ್ಲ ಇವತ್ತು ಬೀದಿಲಿ ಚೆಲ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕುಮಾರಣ್ಣವ್ರು ಗಮನಿಸಿದ್ರು. ಏನು ಮಾಡಿದರು? ಕೃಷಿ ಮಂತ್ರಿಗಳು, ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ರವ್ರಿಗೆ ಒಂದು ಪತ್ರವನ್ನು ಬರೆದರು, ಫೋನ್ನಲ್ಲಿ ಮಾತನಾಡಿದರು. ಯಾಗಾದರೂ ಮಾಡಿ ಮಾವು ಬೆಳೆಗಾರರು ಇವತ್ತು ಬೀದಿಲಿ ಚೆಲ್ತಾ ಇದ್ದಾರೆ ಬೆಳೆದಿರ್ತಕ್ಕಂಥ ಮಾವನ್ನು, ದಯವಿಟ್ಟು ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಒಂದು ಗೌರವಧನವನ್ನು ನೀಡಿಸ್ಬೇಕು ಅಂತಕ್ಕಂಥ ಒಂದು ಪತ್ರವನ್ನು, ಮನವಿ ಪತ್ರವನ್ನು ಬರೆಸಿದ್ರು. ಕುಮಾರಣ್ಣವ್ರು ಬರೆದ್ರು ಸ್ವಂತ. ಆ ಸಂದರ್ಭದಲ್ಲಿ ನಿನ್ನೆಯ ದಿನ ಬಹುಶಃ ಅಧಿಕೃತವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೂ ಕೂಡ ಇವತ್ತು ನಾವು ಹೇಳಬೇಕಾಗ್ತದೆ ಈ ವಿಚಾರನ. ಯಾಕೆಂದರೆ ಇಲ್ಲಿ ನನಗೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು, ನಮ್ಮ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರಂತೆ, ಏನು ಮಾಡ್ತಾವ್ರು ಕುಮಾರಣ್ಣ ಕೇಂದ್ರದಲ್ಲಿ ಏನು ಮಾಡಿದ್ದಾರೆ ಅಂತ. 2.5 ಲಕ್ಷ ಇವತ್ತು ಮೆಟ್ರಿಕ್ ಟನ್ನು ಬೆಳೆದಿರ್ತಕ್ಕಂಥ ಮಾವು ಬೆಳೆಗಾರರಿಗೆ ಆ ಪ್ರೊಡಕ್ಷನ್ನ ಖರೀದಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರು ಏನು ಒಂದು ಬಯಸಿದ್ರು, ಒಂದು ಗೌರವಧನ ನಮಗೆ ಸಿಕ್ಕಬೇಕು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಆ ಗೌರವವನ್ನು ಇವತ್ತು ತಂದುಕಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಹಾಗಾಗಿ ಈ ಪಕ್ಷ ಸದಾಕಾಲ ರೈತರ ಪರವಾಗಿ, ರೈತರಿಗೋಸ್ಕರ, ರೈತರ ಮೇಲೆ ಒಂದು ಬದ್ಧತೆ ಕಾಳಜಿಯನ್ನು ಇಟ್ಕೊಂಡು ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ನಿದರ್ಶನಗಳು ಸಾಕಷ್ಟಿದೆ. ಬಹುಶಃ ಯಾರು ಏನೇ ಮಾತನಾಡ್ಬೋದು. ಇವತ್ತು ಕೇಳ್ತಾ ಇದ್ರು, ಬಹುಶಃ ನಮ್ಮ ಮಂಜಣ್ಣವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ನಿರ್ಮಾತೃ, ಏನು ರಾಮನಗರದಲ್ಲಿ ಇವತ್ತು ನಮ್ಮೆಲ್ಲರ ಪೂರ್ವಜರು, ನಿಮ್ಮೆಲ್ಲರ ಮುತ್ತಾತ ತಾತಂದಿರು ಆ ಸಂದರ್ಭದಲ್ಲಿ ಆ ಪುಣ್ಯಾತ್ಮನ್ನ ಮತ ಹಾಕಿ ಗೆಲ್ಲಿಸಿ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಈ ಜಿಲ್ಲೆ ರಾಮನ ಹೆಸರನ್ನ ಇವತ್ತು ಅಳಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಧೂಳಿಪಟ ಆಗ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ರಾಮನಗರದ ಒಂದು ಅಸ್ಮಿಯತೆ, ರಾಮನಗರಕ್ಕೆ ಇರ್ತಕ್ಕಂಥ ಅದರದಾದಂಥ ಒಂದು ಇತಿಹಾಸವನ್ನು ಅಳಿಸ್ತಕ್ಕಂಥ ಕೆಲಸ ಯಾತಕ್ಕೋಸ್ಕರ ಮಾಡಬೇಕಾಗಿತ್ತು? ಕುಮಾರಣ್ಣವರು ರಾಮನಗರ ಜಿಲ್ಲೆಯಾಗಿ ಯಾಕೆ ರಾಮನಗರವನ್ನು ಜಿಲ್ಲೆಯಾಗಿ ಮಾಡಿದರು? ಅದು ಮಾಡಿದ ನಂತರ ಇವತ್ತೇನು ಬೆಂಗಳೂರು ನಗರಕ್ಕೆ ಎಲ್ಲರೂ ಅಲಿಬೇಕಾಗಿತ್ತು ಎಲ್ಲ ಕೆಲಸ ಕಾರ್ಯಗಳಿಗೆ. ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರವನ್ನು ತಗೊಂಡು ಬಂದು ಕೊಟ್ಟಂಥವ್ರು ಸನ್ಮಾನ್ಯ ಕುಮಾರಣ್ಣವರು. ಅವತ್ತು ಆ ನಿರ್ಧಾರ ತಗೊಳ್ಳದೆ ಹೋಗಿದ್ರೆ ರಾಮನಗರ ಜಿಲ್ಲೆ 30 ವರ್ಷದಿಂದ ಯಾವ ರೀತಿ ಇತ್ತು, ಇವತ್ತು ಯಾವ ಮಟ್ಟದ ಒಂದು ವೇಗ ಕಂಡಿದೆ ಅಭಿವೃದ್ಧಿನಲ್ಲಿ, ಅದು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇವತ್ತು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿದ್ದೀರಲ್ಲ, ಇವತ್ತು ಬೆಂಗಳೂರು ಅದೆಂಥದ್ದು ಗ್ರೇಟರ್ ಬೆಂಗಳೂರು,
ಏನು ಗ್ರೇಟರ್ ಬೆಂಗಳೂರು ಮಾಡ್ತೀರಿ? ಯಾವ ಗ್ರೇಟ್ ಬೆಂಗಳೂರು? ಬನ್ರಿ ಹಳ್ಳಿಗಳಲ್ಲಿ ನೋಡ್ರಿ. ಇವತ್ತು ನಿಮ್ಮ ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಯಾವ ರೀತಿ ಬೀದಿನಲ್ಲಿ ನಿಂತು ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ. ಏನು ಹೇಳಿದ್ರು ಪಾಪ ಬಿ ಆರ್ ಪಾಟೀಲ್ ಅವ್ರು ಏನು ಹೇಳ್ತಾರೆ? ಮೊನ್ನೆ ದಿನ ಇಡೀ ಮಾಧ್ಯಮದಲ್ಲಿ ಚರ್ಚೆ ಆಯಿತು. ಅಯ್ಯೋ ನಾವು ಇವತ್ತು ಎಷ್ಟು ಅಸಹಾಯಕರಾಗಿದ್ದೀವಿ ಅಂದರೆ, ಒಂದು ವಸತಿಯನ್ನು ಇವತ್ತು ನಾವೇನಾದರೂ ನಮ್ಮ ತಾಲೂಕಿಗೆ ಪಡ್ಕೊಳ್ಬೇಕು ಅಂತಕ್ಕಂಥದ್ದಾದರೆ ಮಂತ್ರಿಗಳು ನಮ್ಮವರು, ಆಡಳಿತ ನಮ್ಮದು, ಸಚಿವರು ನಮ್ಮವರು, ಹೇಳ್ಕೊಳಕ್ಕೆ ಮುಖ್ಯಮಂತ್ರಿ ನಮ್ಮವರು. ಆದರೆ ಯಾವನೋ ಒಬ್ಬ ಮಧ್ಯವರ್ತಿ ಮೂಲಕ ಯಾರೋ ನಮ್ಮ ತಾಲೂಕಿನ ಪಂಚಾಯತಿ ಮೆಂಬರ್ಗಳು ಹೋಗಿ ಕೂತ್ಕೊಂಡು ಅಲ್ಲಿ ಒಳಗಡೆ ಪಾಪ ಅವನಿಗೆ ಪರ್ಸೆಂಟೇಜ್ ಕೊಡಬೇಕಲ್ಲಪ್ಪ, ಪರ್ಸೆಂಟೇಜ್ ಕೊಟ್ಟು ಕ್ಲಿಯರ್ ಮಾಡಿಸ್ಕೊಂಡು ಬರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ, ದರಿದ್ರ ಪರಿಸ್ಥಿತಿ ಇವತ್ತು ಸರ್ಕಾರ ನಮ್ಮನ್ನು ದೂಡಿದೆ ಅಂತ ನಾವು ಹೇಳ್ತಾ ಇಲ್ಲ. ಇದು ಪಾಪ ಕಾಂಗ್ರೆಸ್ ಪಕ್ಷದ ಸ್ವಪಕ್ಷೀಯರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಪಾಪ ಮೊಳಕಾಲ್ಮೂರು ಶಾಸಕರು ಅವ್ರು ಹೇಳವ್ರೆ ಏನಂತ, ಒಂದು ಚರಂಡಿ ಮಾಡ್ಸೋಕ್ಕಾಗಲ್ಲ. ಎನ್ನುವೆ ಗೋಪಾಲಕೃಷ್ಣ 7 ಬಾರಿ ಶಾಸಕರಾದಂಥವ್ರು ಹಿರಿಯಕರು ಪಾಪ ಓಪನಾಗಿ ಹೇಳ್ತಾರೆ ಸಭೆಗಳಲ್ಲಿ, ಜನ ನಮ್ಮನ್ನು ಓಟ್ ಹಾಕಿ ಗೆಲ್ಸವ್ರೆ, ನಮ್ಮನ್ನು ಶಾಸಕರಾಗಿ ಮಾಡವ್ರೆ. ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾವ್ರು, ಎಲ್ಲೋದ್ರು ಅಲ್ಲ ರೀ ಸರ್ಕಾರ ನಿಮ್ಮದೇ 136 138 ಜನ ಶಾಸಕರನ್ನು ಹೊಂದಿದ್ದೀರಿ, ಮುಖ್ಯಮಂತ್ರಿಗಳವರೇ. ಪಾಪ ಹೇಳ್ಕೊಳಕ್ಕೆ ನಮ್ಮ ಜಿಲ್ಲೆಯ ಮಹಾನ್ ನಾಯಕರು ಉಪಮುಖ್ಯಮಂತ್ರಿಗಳಿದ್ದಾರೆ. ನಮಗೆ ಒಂದು ಚರಂಡಿ ವ್ಯವಸ್ಥೆ ಆಗ್ತಾಯಿಲ್ಲ, ರಸ್ತೆಗಳು ಮಾಡಿಸ್ಲಿಕ್ಕೆ ಆಗ್ತಾಯಿಲ್ಲ, ಒಲಿಯ ಶಾಲಾ ಕಟ್ಟಡಗಳಲ್ಲಿ ನೀರು ಸೋರ್ತಾ ಇದ್ರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಕೂಡ ನಮ್ಮ ಕೈಲಿ ಇವತ್ತು ಆಗ್ತಾಯಿಲ್ಲ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ. ಬಹುಶಃ ಇವೆಲ್ಲವನ್ನು ನೋಡಿದಾಗ ಒಂದು ಮಾತು, ನಾನು ಇತ್ತೀಚೆಗೆ ಒಂದು ಕಾನ್ಕ್ಲೇವ್ ಇಂಟರ್ವ್ಯೂ ಅಂತ ಒಂದು ನಡೀತದೆ, ಇಂಗ್ಲೀಷ್ ಚಾನಲಲ್ಲಿ ಬರ್ತದೆ, ಅದು ನೋಡ್ತಾ ಇದ್ದೆ. ಪಾಪ ಈ ನಮ್ಮ ತೆಲಂಗಾಣದ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಅವರು, ರೇವಂತ್ ರೆಡ್ಡಿ ಅವರೊಂದು ಮಾತು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆಗಲಿಕ್ಕಿಂತ ಮುಂಚಿತವಾಗೇ ನನಗೆ ಆ ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿಗಳು ಏನಿತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ. ನಾನು ಗ್ಯಾರಂಟಿಗಳು ಕೊಡ್ತೀನಿ, ಅದೆಂಥದೋ ಫ್ರೀ ಬೀಸ್ ಕೊಡ್ತೀನಿ ಅಂತ ಸುಳ್ಳು ಪಳ್ಳು ಹೇಳಿ ಬಂದ್ಬಿಟ್ಟೆ ಅಧಿಕಾರ ನಡೆಸ್ತಾ ಇದ್ದೀನಿ. ಈಗ ನನಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ, ಅಭಿವೃದ್ಧಿ ಅಂತಕ್ಕಂಥದ್ದು ನನ್ನ ಮುಂದೆ ದುಡ್ಡೇ ಉಳಿದಿಲ್ಲ. ಅಥವಾ ನಾನು ಗ್ಯಾರಂಟಿಗಳಿಗೆ ದುಡ್ಡು ಕೊಡಬೇಕು, ಇಲ್ಲ ಅಭಿವೃದ್ಧಿ ಇದೇ ರೀತಿ ಶೂನ್ಯ ಆಗಿದೆ ಅಂತಕ್ಕಂಥದ್ದು ಅಸಹಾಯಕತೆ ಪಾಪ ಅವರ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೆಷ್ಟು ದಿನ ಮುಚ್ಚಾಕಳ್ತೀರಿ ರಾಜ್ಯದ ಮುಖ್ಯಮಂತ್ರಿಗಳೇ? ಇನ್ನೆಷ್ಟು ದಿನ ಮುಚ್ಚಾಕತ್ತೀರಿ ರಾಜ್ಯದ ಪಾಪ ನಮ್ಮ ಜಿಲ್ಲೆಯ ಮಹಾನ್ ದೊಡ್ಡ ನಾಯಕ ಉಪಮುಖ್ಯಮಂತ್ರಿಗಳೇ? ಬನ್ನಿ ಪಾಪ ರೇವಂತ್ ರೆಡ್ಡಿ ಅವ್ರ ಥರ ನೀವು ಒಂದಿನ ಜನ ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕಾಗ್ತದೆ. ನಾವು ಪ್ರಶ್ನೆ, ಈ ರಾಜ್ಯದ ಸಂಪತ್ತು ಇವತ್ತು ಪ್ರತಿಯೊಬ್ಬರ ಮೇಲೂ ಉಸಿರಾಡ್ತಕ್ಕಂಥ ಒಂದು ಗಾಳಿಗೆ ಒಂದು ಬಿಟ್ಟು ಇನ್ನೆಲ್ಲದ್ರ ಮೇಲೂ ತೆರಿಗೆ ಬಡ್ದಿದ್ದೀರಿ, ಎಲ್ಲದರ ಮೇಲೂ ಟ್ಯಾಕ್ಸ್ ಹಾಕಿದ್ದೀರಿ, ಇನ್ನೇನು ಉಳಿಸಿದ್ದೀರಿ? ಇಷ್ಟೆಲ್ಲ ನೀವು ಟ್ಯಾಕ್ಸ್ ಹಾಕಿ, ಇಷ್ಟೆಲ್ಲ ಜನಗಳ ಮೇಲೆ ನೀವು ಒತ್ತಡ ಏರಿ, ನಿಮ್ಮ ಯೋಗ್ಯತೆಗೆ ನೀವು ಒಂದು ಅಭಿವೃದ್ಧಿಗೆ ಪೂರಕವಾಗಿ ನಿಮ್ಮ ಸ್ವಂತ ಪಕ್ಷದ MLAಗಳಿಗೆ ನೀವು ಅನುದಾನವನ್ನು ಕೊಡಲಿಕ್ಕಾಗದೇ ಇರ್ತಕ್ಕಂಥವ್ರು ಇನ್ನು ಈ ರಾಜ್ಯ ಅಭಿವೃದ್ಧಿ ಮಾಡ್ತೀರಾ? ರಾಮನಗರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ತೀರಾ? ರಾಮನಗರ ಜಿಲ್ಲೆ ಅಂತಕ್ಕಂಥದ್ದು ದಕ್ಷಿಣ ಎಂಥದ್ದು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿ ನಾವು ಅಳಿಸಿದ್ದೀವಿ ಅಂತಕ್ಕಂಥ ಭ್ರಮೆ ನಿಮ್ಮದಾಗಿರ್ಬೋದು, ನೀವು ಅಳಿಸಿದ್ದೀರಾ ಅಂತಕ್ಕಂಥದ್ದು ನೀವು ಅಂದ್ಕೊಂಡಿರ್ಬೋದು. ಆದರೆ ರಾಮನಗರ ಜಿಲ್ಲೆಯ ಜನತೆಯ ಹೃದಯದಲ್ಲಿ ಈಗಲೂ ಕೂಡ ರಾಮನಗರ ಜಿಲ್ಲೆ ಅಂತಕ್ಕಂಥದ್ದು ಶಾಶ್ವತವಾಗಿ ಉಳ್ಕೊಂಡಿದೆ. ಮಿಸ್ಟರ್ DK ಶಿವಕುಮಾರ್ ಅವರೇ, ಅದನ್ನು ಯಾವ ಕಾರಣಕ್ಕೂ ನೀವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬರುತ್ತೆ, ಸಮಯ ಬರುತ್ತೆ, ಕಾಯೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಒಳಗಡೆಯಿಂದ ಇದೇನಪ್ಪ ಹಿಂಗೆ ಆಗೋಯ್ತಲ್ಲ ಅಂತಕ್ಕಂಥ ಚಿಂತೆ ಮಾಡೋದು ಬೇಡ. ಇರ್ಬೋದು, ಇವತ್ತು 4 ಶಾಸಕರು ಈ ಜಿಲ್ಲೆನಲ್ಲಿ ಬಂದಿರ್ಬೋದು. ಇದು ಪ್ರಜಾಪ್ರಭುತ್ವ. ಜನ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನಗಳು ಯಾವ ತೀರ್ಪನ್ನು ಕೊಡಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳ ಮನಸ್ಸಿನಲ್ಲಿ ಈಗಾಗಲೇ ಅವರು ಕೂಡ ಲೆಕ್ಕಾಚಾರ ಮಾಡಿದ್ದಾರೆ. ಹಾಗಾಗಿ ಮುಂದೆ 100ಕ್ಕೆ 100 ಅವಕಾಶ ಸಿಗುತ್ತೆ. ಇವತ್ತು ನಾವು ಕೆಳಗಡೆ ಇರ್ಬೋದು, ನಾಳೆ ಜನ ನಮ್ಮನ್ನು ಮೇಲೆತ್ತಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಮಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ. ಕುಮಾರಣ್ಣ ಅವರು ಇವತ್ತು ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ, ಮತ್ತು ರಾಜ್ಯಕ್ಕೆ ಬರ್ತಾರೋ ಇಲ್ವೋ ಅಂತಕ್ಕಂಥದ್ದು ಬಹುತೇಕರಲ್ಲೊಂದು ಭಾವನೆ ಇರ್ಬೋದು. ಆದರೆ ಇವತ್ತು ಕುಮಾರಣ್ಣ ಅವ್ರು ರಾಜ್ಯಕ್ಕೆ ಬರಬೇಕು ಅಂತಕ್ಕಂಥದ್ದು ಅವರ ಭಾವನೆಗಿಂತ ಹೆಚ್ಚಾಗಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ನೀವು ಯಾವ ಹಳ್ಳಿಗೆ ಹೋಗಿ ಕೇಳಿ,
ಇಲ್ಲಪ್ಪ ನಮ್ಮ ಕುಮಾರಣ್ಣ ಅವ್ರ ಸರ್ಕಾರ ಇದ್ದಾಗ ಅದು 20 ತಿಂಗಳಿರಲಿ 14 ತಿಂಗಳಿರಲಿ, ಎಲ್ಲ ಜಾತಿ ಜನಾಂಗ ಸಮುದಾಯ ವರ್ಗ ಧರ್ಮ ಎಲ್ಲರೂ ನೆಮ್ಮದಿಯಿಂದ ಗೌರವಯುತವಾದಂಥ ಒಂದು ಬದುಕನ್ನು ಕಾಣ್ತಾ ಇದ್ವಿ. ಅಂಥ ಒಬ್ಬ ಪುಣ್ಯಾತ್ಮ ಮತ್ತೆ ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಬಂದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಕುಮಾರಣ್ಣ ಅವರು ಅಂತಕ್ಕಂಥ ಈಗಾಗಲೇ ಚರ್ಚೆ ಇಡೀ ರಾಜ್ಯದ ಉದ್ದಗಲಕ್ಕೂ ಪ್ರಾರಂಭ ಆಗಿದೆ. ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಣ್ಣ. ತುಂಬ ಜನ ಇವತ್ತು ಅನ್ಕೊಂಡಿರ್ಬೋದು ಮಾಧ್ಯಮದಲ್ಲೊಂದು ಚರ್ಚೆ, ನಿಖಿಲ್ ಕುಮಾರಸ್ವಾಮಿಯ ರಾಜ್ಯಾಧ್ಯಕ್ಷರ ಪಟ್ಟಾಭಿಷೇಕಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ತಿಳಿತದೆ. ನಾನು ಯಾವುದಕ್ಕೂ ಆಸೆ ಪಟ್ಟವನ್ನೆಲ್ಲ, ತಪ್ಪು ತಿಳ್ಕೊಬೇಡಿ. ಕಳೆದ ಉಪಚುನಾವಣೆ ಏನೇನಾಯಿತು ಆ ಸಂದರ್ಭದಲ್ಲಿ, ಯಾತಕ್ಕೋಸ್ಕರ ನಾನು ಚುನಾವಣೆಯಲ್ಲಿ ನಿಲ್ಲಬೇಕಾಗಿ ಬಂತು ಅಂತಕ್ಕಂಥದ್ದು ಅದು ನನ್ನ ಒಬ್ಬನಿಗೆ ಗೊತ್ತಿರೋದು ಬಿಟ್ಟರೆ ಚನ್ನಪಟ್ಟಣ ತಾಲೂಕಿನ ಒಂದಷ್ಟು ಜನ ಮುಖಂಡರುಗಳಿಗೆ ಗೊತ್ತಿದೆ, ಮಂಜಣ್ಣವ್ರಿಗೂ ಗೊತ್ತಿದೆ ಆ ವಿಚಾರ. ನಾನು ನಿಂತ್ಕೊಳ್ಳೇಬೇಕು ಅಂದಿದ್ರೆ ಮಂಡ್ಯದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಿಂತ್ಕೊತಿದ್ದೆ, ಜನ ಆಶೀರ್ವಾದ ಮಾಡ್ತಾಯಿದ್ರು. ಇಲ್ಲಪ್ಪ ನಿಖಿಲ್ ಕುಮಾರಸ್ವಾಮಿಗೆ ಮೋಸ ಆಗಿದೆ ಕಣಪ್ಪ, ಬೆಳೆಯ ಹುಡುಗ ಎಲ್ಲ ರಾಜಕೀಯ ಷಡ್ಯಂತ್ರಕ್ಕೆ ಪಾಪ ಆ ಹುಡುಗನ ಬಲಿಪಶು ಮಾಡಿದ್ರು, ಕರ್ಕೊಬನ್ನಿ ಆ ಹುಡುಗನ ನಾವು ಗೆಲ್ಲಿಸ್ತೀವಿ ಅಂತ ಕೂಗ್ ಕೇಳಿಬಂತು. ನಾನು ಆಗಲೂ ಒಂದೇ ಮಾತು ಹೇಳಿದೆ, ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರು ಗಲಾಟೆ ಮಾಡಿದ್ರು ಮಂಡ್ಯದಲ್ಲಿ. ಬೇಡಣ, ಒಂದ್ಸಲಿ ಅಲ್ಲಿ ನಿಂತ್ಕೊಳ್ಳೋದು, ಒಂದ್ಸಲಿ ಇಲ್ಲಿ ಬರೋದು. ಈಗ 1 ವರ್ಷ ಆಗದೆ ವಿಧಾನಸಭಾ ಚುನಾವಣೆ ನಡೆದು ರಾಮನಗರದಿಂದ ನಾವು ಸೋತಿರ್ಬೋದು, ಆದರೆ ಪ್ರಾಮಾಣಿಕವಾಗಿ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಮುಖಂಡರ ಕಾರ್ಯಕರ್ತರುಗಳು. ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಒಂದು 5,000 ಮತ ಬಂದರೆ ಗೆಲ್ತಾ ಇದ್ವು ನಾವು, ಅದೇನು ದೊಡ್ಡ ವಿಚಾರ ಇರಲಿಲ್ಲ. ನಾವೇನು 50,000ದಿಂದ ಸೋತಿರ್ತಕ್ಕಂಥವ್ರಲ್ಲ. ಹಾಗಾಗಿ ಬೇಡ, ಮತ್ತು ನಮ್ಮ ಕಾರ್ಯಕರ್ತರುಗಳು ನಮ್ಮ ಮುಖಂಡರುಗಳಿಗೆ ನಾನು ಉತ್ತರ ಕೊಡಲಿಕ್ಕಾಗೋದಿಲ್ಲ, ನನ್ನ ಮನಸ್ಸು ಒಪ್ತಾ ಇಲ್ಲ. ದಯವಿಟ್ಟು ಒಂದು ಕೆಲಸ ಮಾಡಿ, CS ಪುಟ್ಟರಾಜುರವರೋ ಅಥವಾ ತಮ್ಮಣ್ಣವರೇ ಯಾರು ಹಿರಿಯ ಮುಖಂಡರಿದ್ದಾರೆ, ಅವ್ರಿಗೆ ಯಾರು ಒಂದು ಅವಕಾಶ ಪಕ್ಷ ಕೊಡಲಿ ಅಂತಕ್ಕಂಥ ನನ್ನ ಭಾವನೆ ನಾನು ವ್ಯಕ್ತಪಡಿಸ್ದೆ. ಭಾಳ ಜಗಳ ಮಾಡಿದ್ರು ನನ್ನ ಮೇಲೆ ಮಂಡ್ಯದ ಮಾಜಿ ಶಾಸಕರೆಲ್ಲ. ಏನು ನೀವು ಹಿಂಗೆ ಮಾಡ್ತೀರಿ, ಗೆಲ್ತಕ್ಕಂಥ ವಾತಾವರಣ ಇದೆ, ಕುಮಾರಣ್ಣ ನಮ್ಗೆ ರಾಜ್ಯದಲ್ಲಿ ಉಳ್ಕೋಬೇಕು, ನಡ್ರಿ ನೀವು ಡೆಲ್ಲಿಗೆ ಅಂದರು. ನಾನು ಇನ್ಸರ್ದ ಮೇಲೆ ಬಹುಶಃ ಆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ, ನಿಮ್ಮೆಲ್ಲರ ಒಂದು ಸಹಕಾರ, ಕುಮಾರಣ್ಣವ್ರಿಗೆ ಬಂದಂಥ ಅನಿರೀಕ್ಷಿತವಾದಂಥ ಚುನಾವಣೆಯಲ್ಲಿ ನಿಂತು ಪ್ರಚಂಡ ಬಹುಮತದಿಂದ ಗೆದ್ದು ಇವತ್ತು ರಾಜ್ಯ ಮತ್ತು ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸ್ತಕ್ಕಂಥ ಇವತ್ತೇನಾದರೂ ಶಕ್ತಿಯನ್ನು ಸಾಮರ್ಥ್ಯವನ್ನು ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ನೀವೆಲ್ಲರೂ ಪುಣ್ಯಾತ್ಮರು ನಮ್ಮನ್ನು ಇಷ್ಟು ಬೆಳೆಸಿದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಮತ್ತೆ ನೆನೆಸ್ಕೊಳ್ಬೇಕಾಗ್ತದಣ್ಣ. ದಯವಿಟ್ಟು ಸಮಯ 3:20 ಆಗೋಗಿದೆ, ಇನ್ನೂ ಮಾತನಾಡೋದಕ್ಕೆ ಹಲವಾರು ವಿಚಾರಗಳಿದೆ. ಎಲ್ಲರೂ ಭೋಜನದ ವ್ಯವಸ್ಥೆ ಆಗಿದೆ. ನಾನು ನೋಡಿ, ನಾನು ಬಂದಿದ್ದ ವಿಚಾರನೇ ಮರ್ತೋದೆ. ರಾಮನಗರಕ್ಕೆ ಬರ್ತಾ ಇದ್ದಂಗೆ ನಮ್ಮ ಮನೆ, ಹಾಗಾಗಿ ನಾವೇನು ಹೇಳೋದು ಬೇಡ. ಆಯಿತು ರೇವಣ್ಣವರೇ, ನೀವು ಹೇಳ್ದಂಗೆ ಆಗಲಿ. ಅಲ್ಲಿ ಪಾಪ ನಮ್ಮ ನಾಯಕರುಗಳು ಸವಾಲು ಸ್ವೀಕಾರ ಮಾಡಿ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಕಷ್ಟಪಟ್ಟು ಒಂದು 2 ದಿನದಲ್ಲಿ ಬರ್ತೀವಿ, ನೀವೆಲ್ಲ ನಮ್ಮ ಬಿಡುವು ಮಾಡಿಕೊಟ್ರೆ. ದಯಮಾಡಿ ಊಟದ ವ್ಯವಸ್ಥೆ ಆಗಿದೆಯಣ್ಣ. ಕೊನೆಯದಾಗೆ ಈಗಾಗಲೇ ಯಾವ ತಾಲೂಕುಗಳು ಭಾಳ ವೇಗದಲ್ಲಿ ಮೆಂಬರ್ಶಿಪ್ ಡ್ರೈವ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲ ವ್ಯಕ್ತಪಡಿಸಿದ್ವಿ. ಅದರಲ್ಲಿ ರಾಮನಗರವೂ ಇದೆ, ಮಾಗಡಿನೂ ಇದೆ, ಚನ್ನಪಟ್ಟಣನೂ ಇದೆ ಟಾಪ್ 10ನಲ್ಲಿ. ಹಂಗನ್ಬಿಟ್ಟು ನೀವು ಮನೇಲಿ ಕೂತ್ಕೊಬೇಡಿ. ದಯಮಾಡಿ ನಾನು ಶಿವಲಿಂಗಪ್ಪ ಅಣ್ಣವ್ರಿಗೊಂದು ಮಾತನ್ನು ಹೇಳ್ತೇನೆ. ಪಂಚಾಯತಿವಾರು ಶಿವಲಿಂಗಣ್ಣ, ಪಂಚಾಯತಿವಾರು ದಯವಿಟ್ಟು ಹಿರಿಯಕರ ತಂಡ, ಯುವಕರ ತಂಡ, ಹೆಣ್ಮಕ್ಳು ತುಂಬ ಜನ ಇಲ್ಲಿ ಎದುರುಗಡೆ ಕೂತಿದ್ದಾರೆ. ನಮ್ಮ ಚುನಾವಣೆ ಸಂದರ್ಭದಿಂದನೂ ಮುಂದೆ ಬಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀವಿ, ನಮಗೆ ಕೆಲಸ ಕೊಡಿ ಕೈ ತುಂಬ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳಿ. ಪಂಚಾಯತಿವಾರು ಹೋಗಿ ದಯವಿಟ್ಟು ಮಂಜಣ್ಣ ಅವರು ಅದು ಬಹುಶಃ ನಿಮ್ಮ ಜೊತೆ ಕೂತು ಮಾತಾಡ್ತಾರೆ. ಹಾಗಾಗಿ ಒಟ್ಟಾರೆಯಾಗಿ ನಂಬರ್ 1 ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇವತ್ತೇನು ಈ ಒಂದು ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಹೊಸ ಆಧುನಿಕತೆಯನ್ನು ಬಳಕೆ ಮಾಡ್ಕೊಂಡಿದ್ದೇವೆ. ಏಕೆಂದರೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದು ಯಾರಿಗೂ ಕೂಡ ದುಡ್ಡು ಕಾಸು ಖರ್ಚಾಗಲಿಕ್ಕಿಲ್ಲ, ಇದೆಲ್ಲ ಫ್ರೀನೇ. ನಿಮಗೆ ಮಿಸ್ಡ್ ಕಾಲ್ ಕೊಡ್ಬೋದು, ಕೊಟ್ಟು ಮತ್ತು ಸಕ್ರಿಯ ಸದಸ್ಯರಾಗಿ ನೇಮಕಾತಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿ ನಿಮಗೆ ಇಲ್ಲಿ ವಿಷಯ ನಿಮಗೆ ಇದೆ. ಹಾಗಾಗಿ ದಯಮಾಡಿ ನೀವು ಒಂದು ಸಹಕಾರ ಕೊಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಕೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನನ್ನ ಸ್ವಕ್ಷೇತ್ರ ಆಗಿರ್ತಕ್ಕಂಥ ರಾಮನಗರ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಪ್ರಮುಖ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ವಿಶೇಷವಾಗಿ ಎಲ್ಲ ನಮ್ಮ ಮಹಿಳಾ ಘಟಕದ ಎಲ್ಲ ಅಕ್ಕ ತಂಗಿಯರೇ, ತಾಯಂದಿರುಗಳೇ,
ತುಂಬ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳು. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿದ್ದೀರಿ. ನಿಮಗೆ ಸದಾ ನಾನು ಚಿರುಣೆ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.